ಕರ್ತನನ್ನು ಕಾಣುವುದಿಲ್ಲ. ಹಲ್ಲೆಲೂಯಾ. ಹೇಳ್ತದೆ, ಪರಿಶುದ್ಧತೆ ಇಲ್ಲದೆ ಯಾರು ಕೂಡ ಕರ್ತನನ್ನು ಕಾಣಲಾರರು ಎಂಬುದಾಗಿ ಸ್ಪಷ್ಟವಾಗಿ ದೇವರ ವಾಕ್ಯ ತಿಳಿಪಡಿಸ್ತಾ ಇದೆ. ಇವತ್ತು ನಮಗೆ ಪರಿಶುದ್ಧತೆ ಬೇಕು. ಎಲ್ಲಿ ಪರಿಶುದ್ಧತೆ ಬೇಕು? ದೇವರು ನಮ್ಮ ಕುರಿತಾಗಿ ಮಾತಾಡ್ತಾರೆ. ಪರಿಶುದ್ಧತೆ ಇಲ್ಲದೆ ಯಾರು ಕೂಡ ಕರ್ತನನ್ನು ಕಾಣುವುದಿಲ್ಲ. ಓಕೆ, ಬಟ್ ಪರಿಶುದ್ಧತೆ ಎಲ್ಲಿರಬೇಕು? ದೇವರು ಮಾತಾಡುತ್ತದೆ, ಪರಿಶುದ್ಧತೆ ಇಲ್ಲದೆ ಯಾವನು ಕೂಡ ಕರ್ತನನ್ನು ಕಾಣುವುದಿಲ್ಲ. ಬಟ್ ದೇವರ ವಾಕ್ಯ ಈ ರೀತಿ ಹೇಳ್ತದೆ, ಇವತ್ತು ಪರಿಶುದ್ಧತೆ ನಮಗೆ ಬೇಕು. ಎಲ್ಲಿ ಬೇಕು ಪರಿಶುದ್ಧತೆ? ಹೃದಯದೊಳಗಿರಬೇಕು. ಹೃದಯ ಕೆಟ್ಟದಾಗಿ ಯೋಚನೆ ಮಾಡೋದು, ಹೃದಯ ಏನೋ ಯೋಚಿಸೋದು, ಹೃದಯದಲ್ಲಿ ಏನೋ ಇಟ್ಟುಕೊಳ್ಳೋದು, ಹೃದಯದಲ್ಲಿ ಏನೋ ಮಾಡಿದ್ರೆ ಪರಿಶುದ್ಧತೆ ಅಲ್ಲ. ನೋಡ್ತಾನೆ, ಮೇಲೆ ಅಂದವಾಗಿ ಚಂದವಾಗಿ ನಾವು ಡ್ರೆಸ್ ಹಾಕೋಬಹುದು, ಚೆನ್ನಾಗಿ ಮೇಕಪ್ ಮಾಡ್ಕೋಬಹುದು, ಚೆನ್ನಾಗಿ ನಿಂತ್ಕೋಬಹುದು, ಚೆನ್ನಾಗಿ ಕಣ್ಣಿನಿಂದ ನೋಡ್ಬೋದು. ಬಟ್ ಆದರೆ ಒಳಗೆ ನೋಡ್ತಾನೆ ಒಬ್ಬ ವ್ಯಕ್ತಿ. ಒಳಗೆ ಒಬ್ಬ ವ್ಯಕ್ತಿ ನೋಡ್ತಾನೆ ಇದ್ದಾನೆ. ನೀನು ಎಷ್ಟು ಚಂದವಾಗಿ ಕಣ್ಣಿ ಮುಂದೆ ನಿಂತ್ಕೊಂಡಿದ್ಯಾ, ಎಷ್ಟು ಚಂದವಾಗಿ ನೋಡ್ಕೊಂಡಿದ್ಯಾ, ಎಷ್ಟು ಅಂದವಾಗಿ ನಿಂತ್ಕೊಂಡಿದ್ಯಾ ಅಂತ ನಿನ್ನ ಕಣ್ಣಿಗೆ ನೀನೇ ಕಾಣಿಸ್ಕೊಳ್ತೇ ಹೊರತು ಫಸ್ಟ್ ದೇವರ ಕಣ್ಣಿಗೆ ಕಾಣಿಸ್ಕೊಳ್ಳುವುದು ಒಳಗಡೆ. ಅಲ್ಲಿ ಪರಿಶುದ್ಧತೆ. ಹಲ್ಲೆಲೂಯಾ. ಎಲ್ಲಿ ಪರಿಶುದ್ಧತೆ? ಒಳಗಡೆ ಪರಿಶುದ್ಧತೆ ಕೇಳ್ತಾನೆ ದೇವರು, ಹೊರಗೆ ಕೇಳ್ತಾ ಇಲ್ಲ. ನಿನ್ನ ಹೃದಯ ಪರಿಶುದ್ಧತೆ ಆಗಿರ್ಬೇಕು. ಪರಿಶುದ್ಧತೆ ಇಲ್ಲದೆ ಕರ್ತನನ್ನು ಕಾಣುವುದಲ್ಲೇವೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಅಲ್ಲಲ್ಲಿ ಅಂದ್ರೆ ಒಳಗಡೆ ಏನ್ ಯೋಚನೆ ಮಾಡ್ತದೆ, ಒಳಗಡೆ ಏನು ಆನಂದ ತುಂಬಿಕೊಂಡಿದ್ಯಾ, ಒಳಗಡೆ ಏನೆಲ್ಲ ತುಂಬಿಕೊಂಡಿದ್ಯಾ, ಒಳಗಡೆ ಏನೆಲ್ಲ ನಡೀತಾ ಇದೆ ಎಂಬುದಾಗಿ ಯಾರಿಗೆ ಗೊತ್ತು? ಯಾರಿಗೆ ಗೊತ್ತು? ಯಾರಿಗೆ ಗೊತ್ತು? ದೇವರಿಗೂ ದೇವರು ನೋಡ್ಕೊಂಡಿದ್ದಾನೆ. ಸೇವಕರ ಕಣ್ಣಿಗೆ ಕಣ್ಣು ತಪ್ಪಿಸ್ಬೋದು, ಕುಟುಂಬದ ಕಣ್ಣಿಗೆ ಕಣ್ಣು ತಪ್ಪಿಸ್ಬೋದು, ಸ್ನೇಹಿತರ ತಮ್ಮೆಯ ಕಣ್ಣು ತಪ್ಪಿಸಬಹುದು. ಬಟ್ ಆದರೆ ದೇವರ ಕಣ್ಣಿಗೆ ಕಣ್ಣು ತಪ್ಪಿಸ್ಕೊಳ್ಳೋದಕ್ಕೆ ಯಾರಿಂದಲೂ ಸಾಧ್ಯ. ಅಲ್ಲಿ ಆರಂಭ ಹೇಳಿದ, ನಾನು ರೆಕ್ಕೆ ಕಟ್ಟೋದು ಪಾತಾಳಕ್ಕಾಗ್ತೀನಿ, ಸಮುದ್ರಕ್ಕೆ ಹೋಗ್ತೀನಿ, ಎಲ್ಲಿ ಹೋದ್ರೆ ಹಸ್ತ ನನ್ನನ್ನು ಬಿಡ್ತಾ ಇಲ್ಲ. ಎಲ್ಲಿ ಹೋಗ್ತೀಯ? ನನ್ನ ತಪ್ಪಿಸ್ಕೊಂಡು ಎಲ್ಲಿ ಕೂಡ ಹೋಗಕ್ಕೆ ಚಾನ್ಸ್ ಇಲ್ಲ. ಹಲ್ಲೆಲೂಯಾ ಎಂಬುದು ಆಮೇಲೆ ವಾಕ್ಯವಿದೆ. ಬಟ್ ಹೇಳುತ್ತಲ್ಲಿ ಪರಿಶುದ್ಧತೆ ಇಲ್ಲದೆ ಯಾವನು ಕೂಡ ಕರ್ತನನ್ನು ಕಾಣುವುದಿಲ್ಲ. ಹೃದಯದಲ್ಲಿ ಪರಿಶುದ್ಧತೆ ಇರಬೇಕು. ಹಲ್ಲೆಲೂಯಾ. ಎಲ್ಲಿರ್ಬೇಕು? ಹೃದಯದಲ್ಲಿ ಪರಿಶುದ್ಧತೆ ಇರಬೇಕು. ನಂಬರ್ 1 ಜ್ಞಾನೋಕ್ತಿ ಪುಸ್ತಕ 4ನೇ ಅಧ್ಯಾಯ 23ನೇ ವಚನ ಹೇಳುತ್ತೆ ನೋಡಿ. ಜ್ಞಾನೋಕ್ತಿ ಪುಸ್ತಕ 4ನೇ ಅಧ್ಯಾಯ 23ನೇ ವಚನ. ನಿಮ್ಮ ಹೃದಯವನ್ನು ಬಹು ಜಾಗೃತೆಯಿಂದ ಕಾಪಾಡಿಕೊಳ್ಳ್ರಿ. ಅದರೊಳಗಿನಿಂದ ಜೀವದ್ವಾರಗಳು ಹೊರಡುವು. ಎಲ್ಲಿ ಹೊರಡ್ತದೆ? ಎಲ್ಲಿ ಹೊರಡ್ತಾ ಇದೆ? ಎಲ್ಲಿ ಹೊರಡ್ತಾ ಇದೆ? ನಮಗೆ ನೀರು ಬೇಕಂದ್ರೆ, ದಾಹ ಬೇಕಂತಂದ್ರೆ ಹೊರತೆ ತೆಗ್ತಿದ್ವಿ. ಅಲ್ಲಲ್ಲಿಯ ಹೊರತೆ ತೆಗೆದ್ರಲ್ಲಿ ನೀರಿನ ಜಲ ಬುಗ್ಗೆಗಳು ಹರಿತಾ ಇದೆ, ಆ ಬುಗ್ಗೆಗಳು ಬರ್ತಾ ಇದೆ. ಇಲ್ಲಿ ವಾಕ್ಯ ದೇವರು ಮಾತಾಡ್ತದಲ್ಲಿ ಹೇಳ್ತಾನೆ, ನಿಮ್ಮ ಹೃದಯ ಜಾಗೃತಿಯಿಂದ ಕಾಪಾಡಿಕೊಳ್ಳ್ರಿ. ನಿಮ್ಮ ಹೃದಯದಲ್ಲಿ ಜೀವ ಜಲದ ಬುಗ್ಗೆಗಳನ್ನು ಹರಡುತ್ತವೆ. ಹಲ್ಲೆಲೂಯಾ. ಹೆಂಗೆ ಹರಡ್ತವೆ? ನಾವು ಜಾಗೃತಿಯಿಂದ ಕಾಪಾಡಿಕೊಂಡ್ರೆ ಒಳಗೆ ಜೀವ ಜಲದ ಬುಗ್ಗೆಗಳಾಗ್ತದೆ. ಅಲ್ಲೇ ಇರೋದಿಲ್ಲ ಜೀವ ಜಲ ಬುಗ್ಗೆ. ಅಲ್ಲೇ ಇರ್ತದ? ಅಲ್ಲೇ ಇರ್ತದ? ಅಲ್ಲೇ ಇರ್ತದ? ಇರ್ತದ? ಅಲ್ಲಿ ಇರ್ತದ? ಏನ ತುಂಬ ಹೊರತೆ ತೆಗಿತೀವಿ, ನೀರು ಬರ್ತಾ ಇದೆ, ಅದು ತುಂಬಾ 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 ಮೇಲೆ ಬರುತ್ತೆ. ಮೇಲೆ ಬಂದು ಅಂಗಡಿಸ್ಕೊಳ್ತದ. ಏನ್ ಮಾಡುತ್ತೆ? ಮತ್ತೊಂದು ಕಡೆಗೆ ಆಯ್ತು. ಬಟ್ ಇವತ್ತು ಯಾವ ದೇವರು ಮಾತಾಡುತ್ತೆ, ಇವತ್ತು ನಿನ್ನ ಹೃದಯ ಜಾಗೃತಿಯಿಂದ ಕಾಪಾಡಿಕೊಂಡು ಜಾಗೃತಿಯಿಂದ ಇರುವಾಗಲು ಜೀವ ಜ್ವರವಾದ ಬುಗ್ಗೆಗಳಿಂದ ಅರಿವಾಗಲು. ಅಲ್ಲಲ್ಲಿಯ ಮಗೇನಾಗ್ತದೆ ಗೊತ್ತಾ? ನೋಡಿ ನನ್ನ ಹತ್ರ ಮಾತಾಡ್ಬೇಕು, ಯಾಕೆ ಹತ್ರ ಮಾತಾಡ್ಬೇಕು, ಇವ್ರ ಹತ್ರ ನಾನು ಏನೋ
ಎಂಬುದಾಗಿ ನಿನ್ನ ಹೃದಯದಲ್ಲಿ ಅರಿತಾ ಇರೋದು. ನೋಡಿ, ಯಾರ ಕಷ್ಟಪಡ್ತಾರೆ, ಯಾರ ಕಷ್ಟಪಡ್ತಾರೆ. ದೇವರು ಹೇಳ್ತಾನೆ, ಮಗನೇ ಮಗಳೇ, ನಾನು ಸೃಷ್ಟಿ ಮಾಡಿದ್ದು ನಿಜ, ಆದರೆ ಜೀವ ಸ್ವರೂಪನಾದಂಥ ದೇವರಿನ ಬಳಿಗೆ ಇರುವಾಗಲೂ ಜೀವ ಜಲ ಹರಿತತೆ, ಜಾಗೃತೆಯಿಂದ ಕಾಪಾಡ್ಕೋ. ಇದನ್ನು ಕೆಡಿಸ್ಕೋಬೇಡ. ಅಲ್ಲಯ್ಯ, ಕೆಡಿಸ್ಕೋಬೇಕಾ? ಏನ್ ಮಾಡ್ಬೇಕು? ಜಾಗೃತೆಯಿಂದ ಕಾಪಾಡಿಕೋ ಹೃದಯ. ಇವತ್ತು ಹೃದಯದಲ್ಲಿ ಏನ್ ನಡೆಸ್ಕೊಳ್ತೀಯಾ, ಹೃದಯದಲ್ಲಿ ಏನ್ ಅನ್ಕೊಳ್ತೀಯಾ, ದೇವರು ಖಂಡಿತವಾಗಿ ನಡೆಸಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ನಡೆಸ್ತಾನಿಲ್ವಾ? ನಡೆಸಲಿಲ್ಲ ಹೇಳು. ನಡೆಸುವಂತ ದೇವ್ರ ನಡೆಸಲಿಲ್ವಾ? ಹಲ್ಲೆಲೂಯಾ, ನಡೆಸುವಂತ ದೇವರು ಆಗಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 8ನೇ ವಚನ. ಜಾಗೃತಿಯಿಂದ ಕಾಪಾಡಿಕೊಂಡಿದ್ದೀರಿ, ಜಾಗೃತಿ ಉಳ್ಳವರಾಗಿದ್ದೀರಿ, ಇಲ್ಲಿ ಫಲ ಕೊಡಬೇಕು. 7:18. ಒಳ್ಳೆ ಮರವು ಕೆಟ್ಟ ಫಲವನ್ನು ಕೊಡಲಾರದು, ಉಳುಕು ಮರವು ಒಳ್ಳೆ ಫಲವನ್ನು ಕೊಡಲಾರದು. ಒಳ್ಳೆ ಫಲವನ್ನು ಕೊಡಲ ಎಲ್ಲಾ ಮರಗಳನ್ನು ಕಡಿದು ಬೆಂಕಿಯಲ್ಲಿ ಹಾಕುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನ್ ಹೇಳ್ತಾರೆ ದೇವರಲ್ಲಿ ವಾಕ್ಯ? ಒಳ್ಳೆ ಫಲ ಮತ್ತು ಫಲ ಎರಡೇ ಇದೆ. ಹೃದಯದಲ್ಲಿ ಎರಡು ಇರ್ತದೆ. ನೀನು ಒಳ್ಳೆ ಫಲವುಳ್ಳ ಮರವಾದ್ರೆ ಒಳ್ಳೆದನ್ನೇ ಕೊಡ್ತಾನೆ. ಒಂದ್ ವೇಳೆ ಏನಾದ್ರೂ ಉಳುಕಿಟ್ಕೊಂಡಿದೆಯಾ ಅಂದ್ರೆ ನೀನೇನ್ ಮಾಡ್ತಾನೆ? ಕಡಿದು ಬಿಸಾಡಿ ಬೆಂಕಿ ಹಾಕಲ್ವ. ಹೃದಯದ ಕುರಿತಾಗಿ ಜಾಗೃತಿ ಉಳ್ಳವರಾಗಿದೆ. ಕೆಟ್ಟದ್ದು ಇಟ್ಕೋಬಾರ್ದು, ಕೆಟ್ಟದ್ದು ಇರಬಾರ್ದು. ವೇಳೆ ಕೆಟ್ಟದ್ದು ನಿನ್ನೊಳಗೆ ಬಂದ್ರೆ, ಕೆಟ್ಟ ನಿನ್ನೊಳಗಿದ್ರೆ, ಇವತ್ತು ದೇವರ ವಾಕ್ಯ ಹೇಳ್ತತೆ, ಕೆಟ್ಟದನ್ನು ಬಿಟ್ಟು ಒಳ್ಳೆ ನಡತೆ ಕಡೆಗೆ ತಿರುಗಿಕೋ ಎಂಬುದಾಗಿ ಹೇಳುತ್ತೆ. ಹಲ್ಲೆಲೂಯಾ. ಯಾವ ಕಡೆಗೆ ತಿರ್ಕೋ? ಒಳ್ಳೆ ನಡತೆ ಒಳ ಕಡೆಗೆ ತಿರುಕೋ. ಒಂದ್ ವೇಳೆ ಕೆಟ್ಟದಾಗಿ ನಿನ್ನೊಳಗಡಿದ್ರೆ, ಕೆಟ್ಟದಾಗಿ ನಿನ್ನಲ್ಲಿದ್ರೆ, ಕೆಟ್ಟು ಉಳುಕು ಮಾಡುವಂತದ್ದಿದ್ರೆ, ಇವತ್ತು ದೇವರು ಹೇಳ್ತದನೆ, ಅದನ್ನ ಕಡಿದು ಬಿಸಾಡಿ ಬೆಂಕಿ ಒಳಗಾಗ್ತೀನಿ. ಬೆಂಕಿ ಒಳ್ಳೆದ? ಬೆಂಕಿ ಒಳ್ಳೆದ? ಬೆಂಕಿ ಒಳ್ಳೆದ? ಸುಡೋದಿಲ್ಲ ಬೆಂಕಿ? ಸುಡೋದಿಲ್ವಾ? ಸುಡದ? ಬೆಂಕಿ ಸುಡಲ್ಲ, ಸುಡಲ್ಲ. ಬೆಂಕಿ ಸುಡುತ್ತಂತ ಹೇಳಿದ್ರೆ ಅಲ್ಲಲ್ಲಿಯ ಬೆಂಕಿ ಸುಡೋದಿಲ್ಲ, ಸುಡುತ್ತಂತ ಹೇಳ್ತೀರ. ನಾ ಸುಡಲ್ಲ ಅಂತ ಹೇಳಿ. ಹಲ್ಲೆಲೂಯ. ದೇವರಲ್ಲಿ ಹೃದಯವನ್ನು ನಿರ್ಣಯಿಸಿಕೊಂಡಂತ ವ್ಯಕ್ತಿನನ್ನು ಬೆಂಕಿಲಾಗ ಕೂಡ ರಕ್ಷಿಸಲ್ಪಡುವುದು. ಶದ್ರಕ್ ಮೇಷಕ ವ್ಯಕ್ತಿಯನ್ನು ಬೆಂಕಿಯಲ್ಲಿ ಹಾಕಲ್ಪಟ್ಟು ಬೆಂಕಿಯಿಂದ ಎತ್ತಲ್ಪಟ್ಟಿತು ದೇವರು. ಇವತ್ತು ನಿನ್ನ ಹೃದಯ ಜಾಗೃತಿಯಾಗಿರ್ಬೇಕಂದ್ರೆ, ನಿನ್ನ ಹೃದಯ ಜಾಗೃತಿಯಲ್ಲಿ ಇರ್ಬೇಕಂದ್ರೆ ದೇವರ ವಾಕ್ಯ ಕೇಳು. ದೇವರ ವಾಕ್ಯದ ಅನುಗುಣವಾಗಿ ಗ್ರಹಿಸುವ. ನಿನ್ನ ಬೆಂಕಿಯಲ್ಲಿ ಹಾಕುವುದಿಲ್ಲ ದೇವರು. ಫಲ ಕೊಡುವ ಮರವಾಗಿ ಆ ಫಲದಲ್ಲಿ ಅನೇಕರು ಅನುಭವಿಸಬೇಕು. ಹಲ್ಲೆಲೂಯ. ಅಂತ ಫಲವುಳ್ಳ ಮರವಾಗಿ ದೇವರು ಮಾಡ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ನಂಬರ್ 4, ಕೊಲೊಸ್ಸೆಯರ ಪತ್ರಿಕೆ 3:5 ಹೇಳ್ತಾನೆ, ಆದದ್ದರಿಂದ ನಿಮ್ಮಲ್ಲಿರುವ ಸಂಬಂಧವಾದ ವಾಕ್ಯ ಹೃದಯದಲ್ಲಿ ಬರುತ್ತೆ. ರೋಗತೆ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ಜಾರತ್ವ, ಬಂಡುತನ, ಕಾಮಾಭಿಲಾಷ, ದುರಾಸೆ, ವಿಗ್ರಹಾರಾಧನೆಗೆ ಸಮವಾಗಿರುವ ಲೋಭ ಇವುಗಳನ್ನು ವಿಸರ್ಜಿಸಿ ಬಿಡ್ರಿ. ಹಲ್ಲೆಲೂಯ. ಇವೆಲ್ಲ ವಿಚಾರಣೆ ಮಾಡಿದ್ರೆ ಸಂಬಂಧವಾದ ಕಾರ್ಯಗಳು ನಮ್ಮೊಳಗಿರಬಾರ್ದು.
ಹಲ್ಲೆಲೂಯ. ಇವೆಲ್ಲ ವಿಸರ್ಜನೆ ಮಾಡಿ ವಿಗ್ರಹಾರಾಧನೆ, ಲೋಭ ಇವೆಲ್ಲವೂ ತೆಗೆದು ಹಾಕಿದರೆ ದೇವರು ಒಂದು ಮಾತು ಹೇಳ್ತಾನೆ. ಕೊನೆಯದಾಗಿ ದೇವರ ವಾಕ್ಯ ಹೇಳ್ತದೆ ಅಲ್ಲಿ, ಕೊನೆಯದಾಗಿ ನೋಡುವುದಾದರೆ ಅಲ್ಲಿ ಹೇಳ್ತಾನೆ, ಆ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 8-9 ಹೇಳ್ತಾನೆ ದೇವರು ಇವೆಲ್ಲ ವಿಸರ್ಜನೆ ಮಾಡಿ ಇವೆಲ್ಲ ತೆಗೆದು ಹಾಕಿದಾಗ, ನಮ್ಮ ಹೃದಯದಿಂದ ಹೊರಗೆ ಬಿಸಾಕಿದಾಗ ಹೇಳ್ತಾನಲ್ಲ ದೇವರು. ಓದಿ ಅಲ್ಲಿ ವಾಕ್ಯ, ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವವರು, ಸಮಾಧಾನ ಪಡಿಸುವವರ ಹೃದಯ ಧನ್ಯರು. ಹಲ್ಲೆಲೂಯ. ಏನನ್ಸ್ಕೊಳ್ತಾರೆ? ಅವರು ದೇವರ ಮಕ್ಕಳನ್ನಿಸ್ಕೊಳ್ಳೋರು. ಚಪ್ಪಾಳೆ ಕಟ್ಟೋಣ. ಬಟ್ ಇವರು ನಾವ್ಯಾರು? ಪ್ರಶ್ನೆ ನಮ್ಮಲ್ಲಿದೆ. ಈಗ ನಾವ್ಯಾರು? ವಾಕ್ಯ ಹೇಳ್ತಾರೆ ಸಂಬಂಧವೆಲ್ಲವನ್ನು ವಿಸರ್ಜನೆ ಮಾಡಿ ಓಕೆ ಧನ್ಯನು ಧನ್ಯಳು. ಬಟ್ ದೇವರು ಹೇಳ್ತದಾನೆ, ನೀನು ದೇವರ ಮಗನೆನಿಸಿಕೊಳ್ಳುವೆ, ದೇವರ ಮಕ್ಕಳೆನಿಸಿಕೊಳ್ಳುವೆ ಎಂಬುದಾಗಿ ಹೇಳ್ತದಾನೆ. ಈ ದೇವರ ಮಕ್ಕಳೆನಿಸ್ಕೋಬೇಕಂದ್ರೆ ನಮ್ಮಲ್ಲಿ ಹೃದಯದಲ್ಲಿರುವುದೆಲ್ಲ ವಿಸರ್ಜನೆ ಮಾಡ್ಬೇಕು. ಇಟ್ಕೋಬೇಕು. ಅವತ್ತು ಬೈದಿದ್ರೆ ಅಷ್ಟೇ, ನೀವೇನ್ ಹೇಳ್ತೀರಿ ನನ್ನ ಕೈ ಸಹಿಸ್ಕೊಳಕ್ಕಾಗಲ್ಲ. ನಿನ್ಗೇನ್ ಗೊತ್ತು, ನೀವು ಇಲ್ಲಿದ್ರಿ, ನಿಮ್ಮ ಮನೆಗೆ ಚರ್ಚ್ನಾಗಿದ್ರಿ, ಅಲ್ಲಿ ಬೈದ್ರು ಅಂತಿಂತ ಬೈಲಿಲ್ಲ. ಅಲ್ಲಿಯ ದೇವ್ರ ಯೇಸು ಸ್ವಾಮಿ ಹೇಳಿದ ಮಾತು, ನಿಮ್ಮನ್ನ ಬೈಯವರಿಗೆ ನೀವು ಹೆಣ್ಣು ಕೊಡ್ರಿ, ಹೊಡೆಯವರಿಗೆ ಎಣ್ಣೆ ಕೊಡ್ರಿ. ವರ್ಷ ನಾವು ಬೈಬಾರ್ದ? ಹಲ್ಲೆಲೂಯ. ಇವೆಲ್ಲ ವಿಸರ್ಜನೆ ಮಾಡಿದ್ರೆ ದೇವರ ಮಾತು ನಿನ್ನನ್ನು ಕರೀತಾನೆ, ನೀನು ದೇವರ ಮಗನು, ದೇವರ ಮಗಳು. ಲೋಕ ನಮ್ಮನ್ನು ಗುರುತಿಸ್ತದ. ಯಾರ ಮಕ್ಕಳಾದ್ರು ಚರ್ಚಿಗೆ ಹೋಗ್ತಾರೆ, ಎಲ್ಲಿ ಹೋಗ್ತಾರೆ? ಚರ್ಚಿಗೆ ಹೋಗ್ತಾರೆ. ನೋಡಿ, ಅಯ್ಯನ ಬಾಯಿ ನೋಡಂಗೆ ಬಾ, ಅಯ್ಯಣ್ಣನ ಬಾಯಿ ನೋಡಂಗೆ. ಯಾರು ದೇವ್ರು ಹೇಳ್ತಾನಲ್ಲ, ಯಾರು? ಲೋಕ ಏನ್ ಮಾಡ್ತದೆ ಗೊತ್ತಾ? ಲೋಕದ ಜನರು ಏನ್ ಮಾಡ್ತಾರೆ ಗೊತ್ತಾ? ನಮ್ಮನ್ನು ಗುರುತಿಸ್ತಾರೆ. ಚರ್ಚೆ ಹೋಗ್ತಾರ, ಪ್ರಾರ್ಥನೆ ಮಾಡ್ತಾರೆ, ಹಾಡಾಡ್ತಾರೆ, ಸ್ತುತಿ ಮಾಡ್ತಾರೆ. ನೋಡ್ರ ಬಾಯಿ ಅಲ್ವಾ? ಹೌದಲ್ಲ? ಅಂತಾರಲ್ಲ ಜನ, ಅಂತಾರಲ್ಲ ಅಂತಾರ. ದೇವ್ರು ಹೇಳಿದ ನಂಗೆ ಅಶ್ವಾಂತ ಹೇಳಿದ